ರಾಮಜ್ಯೋತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಹೋರಾಟಗಳನ್ನ ಆಕರ್ಷಣೆಯಾಗಿ ನಾನು ಬಿಜೆಪಿ ಬಂದಂತವನು. ನಾನು ಪಾದಯಾತ್ರೆ ಮಾಡಿದೀನಿ, 2 ಬಾರಿ ಜೈಲಿಗೆ ಹೋಗಿದ್ದೀನಿ, ಪಕ್ಷವನ್ನ ಸಂಘಟನೆ ಮಾಡಿದೀನಿ. ಹಾಗಾಗಿ ನನ್ನಂತವನಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ? ಮೂರು ಬಾರಿ ನೋಟಿಸ್ ಕೊಟ್ರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಬಹಳಷ್ಟು ಜನ ಇನ್ನು ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡ್ಲಿಲ್ಲ? ಒಂದ್ ನಿಮಿಷ, ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿಲ್ಲ, ಭಾರತೀಯ ಜನತಾ ಪಾರ್ಟಿ ಟೀಕೆನೇ ಮಾಡಿಲ್ಲ. ಇದೇ ಪ್ರಹ್ಲಾದ್ ಜೋಶಿ ಅವರ ರಾಜ್ಯಾಧ್ಯಕ್ಷ ಆಗಿದ್ದ ಕೆಲಸ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಕೆಲಸ ಅವರು ಅಧ್ಯಕ್ಷ ಆಗಿದ್ದಾಗ ಅವ್ರ ಪರವಾಗಲೂ ಮಾತಾಡಿದ್ದೀನಿ. ನಾನು ಕೆಲವರು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ನಾನು ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿಲ್ಲ. ನಳಿನ್ ಕುಮಾರ್ ಕಟೀಲ್ ಭಾರತೀಯ ಜನತಾ ಪಾರ್ಟಿ ಇಬ್ರು ಅಧ್ಯಕ್ಷ ಆಗಿದ್ದಲ್ಲ, ಯಡಿಯೂರಪ್ಪನವ್ರು ಈಗ ಅಧ್ಯಕ್ಷ ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಟೀಕೆ ಮಾಡ್ತಾರಲ್ಲ, ಯಡಿಯೂರಪ್ಪನವ್ರ ರಾಜ್ಯಾಧ್ಯಕ್ಷದ ಟೀಕೆ ಮಾಡಿದ್ರೆ ಮುಖ್ಯಮಂತ್ರಿ ಆಗಿದ್ದ ಟೀಕೆ ಮಾಡಿರಲ್ಲ. ಆಯ್ತು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಮಾತಾಡಲಿಲ್ಲ? ಪ್ರಹ್ಲಾದ್ ಜೋಶಿ ಅವರು ನಳಿನ್ ಕುಮಾರ್ ಕಟೀಲ್ ರಾಜ್ಯದ ಅಧ್ಯಕ್ಷ ಅವ್ರು ಅವಾಗೆಲ್ಲ ಅಧ್ಯಕ್ಷ ಪದಾಧಿಕಾರಿ ಮಾಡಿರಲ್ಲ, ಅವಾಗ ಯಾಕೆ ಬಾಯಿಗೆ ಬೀಗ ಹಾಕಿ ಅಂದ್ರಿ? ಅಂದ್ರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸೋ ನಾಯಕನ ವಿರುದ್ಧ ಮಾತಾಡ್ತಿಲ್ಲ. ಇದಕ್ಕೆ ಕೆಲವರು ಕುಮ್ಮಕ್ಕು ಕೊಡ್ತಾ ಇದಾರೆ. ಇದೇ ಯತ್ನಾಳ್ ಹೇಳಿದರೆ ನನ್ನನ್ನ ಕೇಂದ್ರದಲ್ಲಿ ಕೆಲವರು ರಕ್ಷಣೆ ಮಾಡ್ತಾ ಇದಾರೆ ಅಂತ ಹೇಳ್ತಾರಲ್ಲ, ಅಂತವ್ರ ಹೆಸರು ಹೇಳಬೇಕು, ಅವರು ಬಹಿರಂಗ ಬರಬೇಕು. ಇಲ್ಲಿ ನಾಟಕ ಮಾಡೋದು ಬೇಡ. ನಾನು ಯಾವುದೇ ಕಾರಣಕ್ಕೂ ಭಯನೂ ಬಿದ್ದಿಲ್ಲ, ಪಲಾಯನವಾದಿ ಅಲ್ಲ, ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಅಂದ್ರೆ ರೇಣುಕಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಟೀಕೆ ಮಾಡಿದ್ರೆ ಬಹಳ ಒಳ್ಳೆನಕ್ಕಿದ್ನಾ? ಅರೆ, ನೀವೇ ರಾಷ್ಟ್ರೀಯ ನಾಯಕರು, ವಿಜಯೇಂದ್ರ ಅಧ್ಯಕ್ಷರು ಮಾಡಿದ್ರಿ, ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಿದ್ರಿ, ಅಂತವ್ರನ್ನ ಟೀಕೆ ಮಾಡಿದಾಗ ಅವರಿಗೆ ಪಕ್ಷದ ಉಚ್ಚಾಟನೆ ಇಲ್ಲ. ಅಂದ್ರೆ ರಾಜ್ಯದ ಅಧ್ಯಕ್ಷರನ್ನ ಬಿಜೆಪಿ ಡಿಫೆಂಡ್ ಮಾಡ್ಕೊಂಡು ಅಪರಾಧನಾ? ಹಂಗೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದ್ರೆ, ವಿಜೇಂದ್ರ ವಿರುದ್ಧ ಟೀಕೆ, ರಾಜ್ಯದ ಅಧ್ಯಕ್ಷ ವಿರುದ್ಧ ಟೀಕೆ ಮಾಡಿದ್ರೆ ರೇಣುಕಾಚಾರ್ಯ ಬಹಳ ಒಳ್ಳೆಕದ್ದು. ನನ್ನನ್ನು ವೈಭವೀಕರಿಸಿದ್ರು ಕೆಲವರು. ನಾನು ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ರಾಜ್ಯದ ಅಧ್ಯಕ್ಷರು ಮಾಡಿದ ಯಡಿಯೂರಪ್ಪನವರ ವಿಜಯೇಂದ್ರನ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಒಂದೇ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋದು ಒಂದೇ. ನಾನು ಕೆಲವರು ಕೇಳ್ತೀನಿ, ಆಯ್ತು ನೋಡಿ, ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ, ಯಡಿಯೂರಪ್ಪನವರ ವಿರುದ್ಧ ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ. ನಾನು ಮೌನವಾಗಿದ್ದೆ. ಪಕ್ಷ ಸಂಘಟನೆ ನಂದೇ ಆದ ಕೊಡುಗಿದೆ. ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ಯಡಿಯೂರಪ್ಪನವರ ವಿರುದ್ಧ ವಿಜೇಂದ್ರ ವಿರುದ್ಧ ಮಾತಾಡಿದ್ರೆ ನನ್ನನ್ನ ಯಡಿಯೂರಪ್ಪನವರ ವಿರುದ್ಧ 2009 ಗೋವಾಕ್ಕೆ ಚೆನ್ನೈ ಕಳಿಸಿದಾರೆ ಮಹಾನುಭಾವರು. ಅವರು ರೇಣುಕಾಚಾರ್ಯ ಬಹಳ ಒಳ್ಳೆನಾಗಿದ್ನು. ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ಬಿಟ್ರು ಭಾರಿ ಒಳ್ಳೆನು. ನನ್ನನ್ನ ಚಾಕು ರೀತಿ ಬಳಸಿಕೊಂಡ್ರು. ನನಗೆಲ್ಲ ಒಂದ್ ಕಡೆ ಆತ್ಮಗುಣ ಮಾಡಿಕೊಂಡು ನಾನು ಯಡಿಯೂರಪ್ಪನವರ ವಿರುದ್ಧ ಮಾತಾಡಿದ ತಪ್ಪು, ಗೋವಾ ಚೆನ್ನೈ ಹೋಗಿದ್ದು ತಪ್ಪು, ಬಂಡಾಯ ಮಾಡಿದ್ದು ತಪ್ಪು, ಪಕ್ಷವನ್ನ ಕಟ್ಟಿದ ಒಬ್ಬ ಮಹಾನಾಯಕನ ವಿರುದ್ಧ ನನ್ನನ್ನ ಪ್ರಚೋದನೆ ಮಾಡಿರಲ್ಲ. ಅದರ ಕೆಲವರು ಸಮಯ ಬಂದಾಗ ಅಂತವ್ರ ಹೆಸರನ್ನು ಹೇಳ್ತೀನಿ.